ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಯಾವ ರೀತಿ ಮಾಡ್ಕೊಂಬರೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1-1.5 ಕಪ್ನಷ್ಟು ನಾನು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಸೊ ಹುರ್ಗಡ್ಲೆ ಇಲ್ಲಿ ನಾವು ಎಷ್ಟು ಕ್ವಾಂಟಿಟಿ ತೊಗೊತೀವೋ ಅದ್ರ ಮುಕ್ಕಾಲು ಭಾಗದಷ್ಟು, ಅಂದರೆ 1.5 ಕಪ್ನಷ್ಟು ನಾವು ಹುರ್ಗಡ್ಲೆನ ತಗೊಂಡಿದ್ದೀವಿ ಅಂದರೆ 1 ಕಪ್ನಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ಸೊ ನಂತರ ಇದಕ್ಕೇ ನಾವು ಒಂದು 2-3 ಏಲಕ್ಕಿನ ಬಿಡಿಸಾಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ತುಂಬ ಸಣ್ಣಗೆ ರುಬ್ಬಬೇಕು, ಯಾಕಂದರೆ ಎಷ್ಟು ಸಣ್ಣ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮಾಡುವಂಥ ಸ್ವೀಟ್ ಕೂಡ ಸೂಪರಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ಅಂತ. ಈ ಹದಕ್ಕೆ ಮಾಡ್ಕೊಬೇಕು. ನಂತರ ಇದನ್ನು ನಾನು ಒಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊ ನಂತರ ಇಲ್ಲಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ತವಾ ಅಥವಾ ನಾನ್ ಸ್ಟಿಕ್ ಬಾಣಲೆ ಇದ್ದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ದೋಸೆ ತವಾನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂತರ ಇಲ್ಲಿಗೆ 2-3 ಅಥವಾ 4 ಟೇಬಲ್ ಸ್ಪೂನ್, ನೀವು ತುಪ್ಪ ಎಷ್ಟು ಯೂಸ್ ಮಾಡಿದ್ರೂ ಈ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಅನಿಸಿಕೆ, ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತುಪ್ಪನ ಹಾಕೋಬೇಕು. ಬಟ್ ಕಡಿಮೆ ಹಾಕ್ಕೊಂಡ್ರೆ ನಾವು ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತುಪ್ಪನ ಯೂಸ್ ಮಾಡಿ. ನಂತರ ತುಪ್ಪನ ಎಲ್ಲ ಕರಗಿದ ನಂತರ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾವು ರುಬ್ಬಿಟ್ಕೊಂಡಿರೋಂಥ ಕಡಲೆ ಹಿಟ್ಟು ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗ್ಯಾಸ್ ಸ್ಟವ್ನ ಈ ಟೈಮಲ್ಲಿ ಉರಿನ ಹಿಡ್ಕೊಬಾರ್ದು, ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಇಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಬರೀ ತುಪ್ಪದಲ್ಲಷ್ಟೇ ಯೂಸ್ ಮಾಡಬೇಕು. ಇಲ್ಲಿ ಜಾಸ್ತಿ ಇನ್ನು ನೀರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ನೀರು ಯೂಸ್ ಮಾಡಿದರೆ ಏನಾಗುತ್ತೆ, ಹಸಿ ವಾಸನೆ ಬಂದುಬಿಡುತ್ತೆ. ಹಾಗೆ ತುಂಬ ದಿನ ಸ್ಟೋರ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತುಪ್ಪದಲ್ಲೇ ಮಿಕ್ಸ್ ಮಾಡಬೇಕು. ನಿಮಗೆ ತುಪ್ಪ ಸಾಲ್ಟೇಜ್ ಬಂತು ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಆ್ಯಡ್ ಮಾಡ್ಕೊಬೋದು. ಇದು ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಮಾಡ್ಕೊಂಡಿರೋವಂಥದ್ದು ಕಡಲೆ ಹಿಟ್ಟು ಏನಿದೆ ಅಲ್ಲಿ ಸಕ್ಕರೆ ಪುಡಿ ಎಲ್ಲ ಕರಗ್ತಾ ಬಂದಾಗ ಈ ಹದಕ್ಕೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಹದಕ್ಕೆ ಬಂದಿದೆ ಅಂತ. ಪೇಸ್ಟ್ ಥರ ಆಗುತ್ತೆ. ಇದನ್ನು ನೀಟಾಗಿ ನಾವು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಇರಬಾರ್ದು ಒಂದು ಚೂರು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಬೌಲ್ನ ಅಥವಾ ಒಂದು ಪ್ಲಾಸ್ಟಿಕ್ ಪಾತ್ರೆ ಆಗಿರ್ಬೋದು ಅಥವಾ ಸ್ಟೀಲ್ದೇ ಆಗಿರ್ಬೋದು, ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಅದರಲ್ಲಿ ಹಾಕ್ಕೊಬೇಕು. ಇದನ್ನು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಬೇಕು. ಸೊ ಇದು ನಾನು ಮಾಡ್ತಿರೋ ಸ್ವೀಟ್ ರೆಸಿಪಿ ಬಂದು ಹಾಲ್ಕೋ ಅಂತ. ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅಂಗಡಿಗಳಲ್ಲಿ ₹1 ಒಂದು ಅಂತ ಎಲ್ಲ ಸಿಗ್ತಾಯಿತ್ತು. ಸೊ ಆ ಟೈಮ್ನಲ್ಲಿ ತೊಗೊಂಡು ಬಂದು ತಿಂತಾಯಿದ್ವಿ. ಆ ಟೈಮ್ನಲ್ಲಿ ನಾವು ತುಂಬ ಚಾಕ್ಲೇಟ್ಗಿಂತ ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದೆ ಈ ಸ್ವೀಟು. ಸೊ ಇದನ್ನು ತಿಂದ ತಕ್ಷಣ, ಅಂದರೆ ಬಾಯಿನಲ್ಲಿ ಇಟ್ಟ ತಕ್ಷಣ ಹಾಗೇನೆ ಬೆಣ್ಣೆ ಥರ ಕರ್ಗೋಗ್ತಾಯಿತ್ತು. ಈ ಸ್ವೀಟ್ನ ಎಷ್ಟು ತಿಂದರೂ ಕೂಡ ಸಾಕು ಅಂತ ಮಾತ್ರ ಅನ್ನಿಸ್ತಾ ಇರಲಿಲ್ಲ. ಸೊ ಇವತ್ತು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೋಸ್ಕರ ಇವತ್ತು ಮನೆಯಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ವಿಡಿಯೋ ಮೂಲಕನೂ ಕೂಡ ನನ್ನ ವ್ಯೂವರ್ಸ್ಗೆ ತೋರಿಸ್ಬೇಕು ಅಂತ ವಿಡಿಯೋ ಮೂಲಕ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ನೋಡಿ ಕಳೆದೋಗ್ತೀರಾ, ಅಷ್ಟು ಟೇಸ್ಟ್ ಸೂಪರಾಗಿ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ತಟ್ಟೆನ ಹಾಕ್ಕೊಂಡು ಅದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈಗ ಒಂದು ಸಮ ಬರೋ ಥರ ತಟ್ಕೊಂಡು ನೀಟಾಗಿ ಮಾಡ್ಕೊಬೇಕು. ನಂತರ ಒಂದು ಚಾಕು ತಗೊಂಡು ಅದಕ್ಕೆ ಚಾಕುನಲ್ಲಿ ಪೀಸ್ಗಳ ಥರ ಕಟ್ ಮಾಡ್ಕೊಬೇಕು. ಎರಡೂ ಕಡೆಯೂ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಬಿಸಿ ಇದ್ದಾಗಲೇ ಸ್ವಲ್ಪ ಈ ಥರ ಶೇಪ್ಗಳನ್ನ ಕೊಟ್ಕೊಂಡ್ರೆ ತಣ್ಣಗಾದ್ಮೇಲೆ ಪೀಸ್ನ ಎತ್ತಲಿಕ್ಕೆ ಅಥವಾ ಕಟ್ ಮಾಡಿ ನೀಟಾಗಿ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ನಾವು ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಗೆ ಬಿಟ್ಟರೆ, ಅಂದರೆ ಫುಲ್ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಪೀಸ್ಗಳನ್ನ ಶೇಪ್ ಕೊಟ್ಟು ತಣ್ಣಗಾಗಲಿಕ್ಕೆ ನಾನು ಫ್ರಿಡ್ಜ್ನಲ್ಲಿ ಇಡ್ತೀನಿ. ಫ್ರಿಡ್ಜ್ ಇರೋರು ಒಂದು 10-15 ನಿಮಿಷಗಳ ಕಾಲ ಫ್ರಿಡ್ಜ್ನಲ್ಲಿ ಇಡ್ಬೋದು. ಇಲ್ಲ ನಮ್ಮಲ್ಲಿ ಫ್ರಿಡ್ಜ್ ಅವೈಲಬಲ್ ಇಲ್ಲ ಅಂತ ಅಂದರೆ ನಾವು ಹಾಗೆಯೇ ಹೊರಗಡೆನೇ ತಣ್ಣಗಿರೋವಂಥ ಪ್ಲೇಸ್ನಲ್ಲಿ 1 ಅಥವಾ ಅರ್ಧ ಗಂಟೆ ಟೈಮ್ ಇಟ್ಟರೂ ಸಾಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫ್ರಿಡ್ಜ್ನಲ್ಲಿ ಇಟ್ಟ ತಕ್ಷಣ ಫುಲ್ ಗಟ್ಟಿಯಾಗಿದೆ, ಅನ್ನೋದೆಲ್ಲ ತಣ್ಣಗಾಗಿದೆ. ಸೊ ಈ ಟೈಮ್ನಲ್ಲಿ ನಾವು ಏನು ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಮೇಲೇ ಮತ್ತೆ ಚಾಕುವಿನಿಂದ ಪ್ರೆಸ್ ಮಾಡಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ.
ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದನ್ನು ನೋಡ್ತಾ ಇದ್ದಾಗೇ ಹಾಗೆ ಬಾಯಿನಲ್ಲಿ ಇಟ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಈಗ ನಾನು ಪೀಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೋಡಿದ ತಕ್ಷಣ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಮತ್ತೆ ನೆನಪಿ ಬಂತು. ಅಷ್ಟು ಟೇಸ್ಟಾಗಿತ್ತು ಮಾತ್ರ. ಹೇಳಲಿಕ್ಕೆ ಬಾಯಿನಲ್ಲಿ ಪದಗಳೇ ಸಾಲದು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ನನ್ನ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲಿ ಮಾಡಿದ್ದೀನಿ. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆಯೇ ಒಂದು ಸ್ನ್ಯಾಕ್ಸ್ಗಳು ಕೂಡ ಇದು ನಮ್ಮ ಮನೆಯಲ್ಲೇ ಮಾಡಿರೋಂಥ ಈ ಹಲ್ಕೋ ಸ್ವೀಟ್ ಏನಿದೆ ಅದನ್ನು ಸ್ನ್ಯಾಕ್ಸಿಗೂ ಕೂಡ ಹಾಕ್ಕೊಟ್ಟು ಕಳಿಸು ಅಂತ ಕೇಳಿದರು. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಇದನ್ನು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಒಂದು 30 ಡೇಸ್ ತನಕನೂ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನನ್ನ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು.